ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಮದುವೆ ನೆಪದಲ್ಲಿ ಭಯೋತ್ಪಾದನೆ ಮಾಡ್ತಿರೋ ಪಾಕಿಸ್ತಾನಕ್ಕೂ ಈಗ ಅದೇ ಅನ್ನಿಸ್ಬೇಕಾಗಿದೆ. ಇದೇ ಹೊತ್ತಿನ ಸ್ಪೆಷಲ್ ಯುದ್ಧ ಫಿಕ್ಸ್ ಭಾಗ 8 ಮದುವೆ ಮಸಲತ್ತು. ನಾನು ಕೀರ್ತಿಶ್ರೀ. ಪ್ರೀತಿಗೆ ಧರ್ಮವಿಲ್ಲ, ಪ್ರೀತಿಗೆ ಜಾತಿ ಇಲ್ಲ, ಪ್ರೀತಿಗೆ ದೇಶ ಭಾಷೆಗಳ ಗಡಿ ಇಲ್ಲ. ಹೀಗೆ ಪ್ರೀತಿ ಮದುವೆ ನೆಪದಲ್ಲಿ ಪಾಕಿಸ್ತಾನದ ಸೊಸೆಯಂದಿರು ಭಾರತಕ್ಕೆ ನುಗ್ಗುತ್ತಿದ್ದಾರೆ. ಮದುವೆ ಬ್ರಹ್ಮಾಸ್ತ್ರ ಹಿಡ್ಕೊಂಡು ಬಂದವರು ಇಲ್ಲೇ ಜಾಂಡ ಊರ್ತಿದ್ದಾರೆ. ಪಾಕ್ನಿಂದ ಡೆಲಿವರಿಗೆ ಹೆಣ್ಮಕ್ಳು ಭಾರತಕ್ಕೆ ಬಂದ ಮೇಲೆ ನೋಡ್ತಿದ್ದಂತೆ ಇಡೀ ಖಾನ್ದಾನೆ ದೇಶದೊಳಗೆ ನುಸುಳುತ್ತೆ. ಹೀಗೆ ಪ್ರೀತಿ ಮದುವೆ ಮಸಲತ್ತು ಮಾಡಿ ಲಕ್ಷಾಂತರ ಪಾಕಿಗಳು ದೇಶದಲ್ಲೇ ಬೀಡು ಬಿಟ್ಟಿರೋ ಭಯಾನಕ ಸತ್ಯ ಬಯಲಾಗಿದೆ. ಪಾಕ್ ಹೆಣ್ಮಕ್ಕಳ ಪ್ರೀತಿ ಹಿಂದಿರೋ ಕರಾಳ ಮುಖ ತೋರಿಸ್ತೀವಿ ನೋಡಿ. ಸಿನಿಮಾ ಒಂದೇ ಯಾಕೆ, ಅಮೀರ್ ಖಾನ್ ಹಾಗೂ ಅನುಷ್ಕಾ ಶರ್ಮಾ ಅಭಿನಯದ ಪಿಕೆ ಚಿತ್ರ ಯಾರಿಗೆ ಗೊತ್ತಿಲ್ಲ ಹೇಳಿ. ಈ ಚಿತ್ರದಲ್ಲೂ ಅಷ್ಟೇ ಭಾರತ ಹಾಗೂ ಪಾಕ್ ಅಂತರ್ಧರ್ಮೀಯ ಲವ್ ಸ್ಟೋರಿ. ಪ್ರೀತಿಗೆ ಎಂತ ಶಕ್ತಿ ಇದೆ ಅಂತ ತೋರಿಸಿದ್ದು ಇದೇ ಪಿಕೆ ಸಿನಿಮಾ. ನಾವು ಈಗ ಹೇಳ್ತಿರೋದು ಸಿನಿಮಾ ಕಥೆಯಲ್ಲ, ರಿಯಲ್ ಕಥೆಯಾದ್ರೆ ಸೀಮಾ ಹೈದರ್ ಕಥೆ ನಿಜವಾದದ್ದು. ಪಾಕಿಸ್ತಾನದ ಸೀಮಾ ಹೈದರ್, ಭಾರತದ ಸಚಿನ್ ಮೀನಾ ಅವರದ್ದು ಗಡಿಯಾಚೆಗಿನ ಪ್ರೀತಿ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳುವ ಸಲುವಾಗಿ ಕೇಂದ್ರ ಸರ್ಕಾರ ದಿಟ್ಟ ನಿರ್ಧಾರ ತೆಗೆದುಕೊಂಡಿದೆ. ಪಾಕಿಸ್ತಾನಿಗಳು ಭಾರತ ಬಿಟ್ಟು ತೊಲಗಿ ಅಂತ ಆದೇಶವನ್ನ ಹೊರಡಿಸಿದೆ. ಪಾಕಿಸ್ತಾನಿಗಳು ದೇಶ ಬಿಡ್ತಿದ್ದಾರೆ. ಭಾರತದ ಯುವಕನನ್ನ ಮದುವೆಯಾಗಿರೋ ಪಾಕ್ನ ಸೀಮಾ ಹೈದರ್ ಭಾರತದಲ್ಲೇ ಇರೋ ಅವಕಾಶಕ್ಕೆ ಬೇಡಿಕೊಳ್ತಿದ್ದಾಳೆ. ಪುಣ್ಯಭೂಮಿ ಮತ್ತೊಂದಿಲ್ಲ ಕಣ್ರಿ. ಯಾರೇ ಬರಲಿ ಅಪ್ಪಿಕೊಂಡು ಬರಮಾಡಿಕೊಳ್ಳುತ್ತೆ, ಸಕಲ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತೆ. ಎಲ್ಲೆಲ್ಲಿಂದಲೂ ಬಂದವರು ನೆಮ್ಮದಿಯಾಗಿ ಬದುಕುತ್ತಿದ್ದಾರೆ. ಪಾಪಿ ಪಾಕಿಸ್ತಾನದಿಂದ ಬಂದವರು ಮಾತ್ರ ಉಂಡ ಮನೆಗೆ ದ್ರೋಹವನ್ನ ಬಗೆಯುತ್ತಿದ್ದಾರೆ. ಪ್ರೀತಿ ಮದುವೆ ಮುಖವಾಡವನ್ನ ತೊಟ್ಟು ಭಾರತದಲ್ಲಿ ವಿಷ ಬೀಜವನ್ನ ಬಿತ್ತುತ್ತಿದ್ದಾರೆ. ಪ್ರೀತಿ ಅಸ್ತ್ರ, ಮದುವೆ ಬ್ರಹ್ಮಾಸ್ತ್ರ. ಪಾಕ್ ಬಣ್ಣ ಬಯಲು. ಭಾರತದಲ್ಲಿ ಇದ್ದಾರೆ ಲಕ್ಷ ಲಕ್ಷ ಪಾಕ್ ಸೊಸೆಯಂದಿರು. ಡೆಲಿವರಿಗೆ ಅಂತ ಬಂದು ಭಾರತದಲ್ಲಿ ಉಳಿದುಕೊಳ್ಳುತ್ತಿದ್ದಾರೆ. ಆಟಗಾರತಿ ಸಾನಿಯಾ ಮಿರ್ಜಾ ಪಾಕ್ ಕ್ರಿಕೆಟಿಗ ಶೋಯಬ್ ಮಲ್ಲಿಕ್ ನನ್ನ ಮದುವೆಯಾದಾಗ ವಿವಾದ ಹುಟ್ಟಿಕೊಂಡಿತ್ತು. ಭಾರತದಲ್ಲಿ ಆಕ್ರೋಶದ ಕಿಚ್ಚು ಹೊತ್ತಿಕೊಂಡಿತ್ತು. ಸಾಕಷ್ಟು ಟೀಕೆಗಳು ಕೇಳಿ ಬಂದಿದ್ವು. ಯಾಕಂದ್ರೆ ಇವರ ಮ್ಯಾರೇಜ್ ಸ್ಟೋರಿ ಜಗತ್ತಿಗೆ ಗೊತ್ತಾಗಿತ್ತು. ಆದ್ರೆ ಇದೇ ರೀತಿ ಭಾರತದ ಲಕ್ಷಾಂತರ ಮುಸ್ಲಿಂ ಮಹಿಳೆಯರು ಪಾಕ್ನ ಪುರುಷರನ್ನ ಮದುವೆಯಾಗಿದ್ದಾರೆ. ಪ್ರೀತಿ ಮದುವೆ ನೆಪದಲ್ಲಿ ಭಾರತಕ್ಕೆ ದ್ರೋಹವನ್ನ ಬಗೆಯುತ್ತಿದ್ದಾರೆ. ಪಾಕಿಗಳ ಈ ಬುದ್ಧಿ ಹೊರ ಜಗತ್ತಿಗೆ ಗುಟ್ಟಾಗಿತ್ತು. ಅದ್ಯಾವಾಗ ಪಹಲ್ಗಾಮ್ ದಾಳಿಗಾಗಿ ಉಗ್ರರಂತೆ ಅಡಗಿ ಕೂತಿದ್ದ ಭಯಾನಕ ಸತ್ಯಗಳು ಬಯಲಾಗ್ತಿವೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಏಪ್ರಿಲ್ 22ರಂದು ಉಗ್ರರ ದಾಳಿ ನಡೆದಿತ್ತು. ಇದಕ್ಕೆ ಪ್ರತಿಯಾಗಿ ಭಾರತ ಕಠೋರ ನಿರ್ಧಾರಗಳನ್ನ ತೆಗೆದುಕೊಂಡಿದೆ. ದೇಶದಲ್ಲಿರೋ ಪಾಕ್ ಪ್ರಜೆಗಳ ವೀಸಾವನ್ನ ರದ್ದುಗೊಳಿಸಿದೆ. ಭಾರತ ಬಿಟ್ಟು ತೊಲಗಿ ಅಂತ 8 ರಾಜತಾಂತ್ರಿಕರು, ಅವರ ಸಂಬಂಧಿಕರು, ಪಾಕ್ ವೀಸಾ ಹೊಂದಿದ 8 ಮಂದಿ ಭಾರತೀಯರು ಸೇರಿ ಒಟ್ಟು 786 ಪಾಕಿಸ್ತಾನಿಯರು ದೇಶ ಬಿಟ್ಟಿದ್ದಾರೆ. ಇದರ ಮಧ್ಯೆ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಎಕ್ಸ್ನಲ್ಲಿ ಪೋಸ್ಟ್ ಒಂದನ್ನ ಶೇರ್ ಮಾಡಿ ಪಾಕಿಸ್ತಾನಿಗಳ ಅಸಲಿ ಮುಖವಾಡವನ್ನ ಕಳಚಿದ್ದಾರೆ. ಭಾರತೀಯರನ್ನು ಮದುವೆಯಾಗಿ ಇಲ್ಲಿನ ಪೌರತ್ವ ಪಡೆಯದೆ ಲಕ್ಷಾಂತರ ಪಾಕಿಸ್ತಾನಿ ಮಹಿಳೆಯರು ವಾಸವನ್ನ ಮಾಡುತ್ತಿದ್ದಾರೆ. ಇದರ ಬಗ್ಗೆ ಆತಂಕ ವ್ಯಕ್ತಪಡಿಸಿರೋ ಸಂಸದ ನಿಶಿಕಾಂತ್ ದುಬೆ ಪಾಕಿಸ್ತಾನ್ ಉಗ್ರವಾದದ ಹೊಸ ಮುಖ ಅಂತ ಕರೆದಿದ್ದಾರೆ. ಪಾಕಿಸ್ತಾನದ ಹೊಸ ರೀತಿಯ ಉಗ್ರವಾದದ ಮುಖ ಈಗ ಅನಾವರಣಗೊಳ್ಳುತ್ತಿದೆ. ಸುಮಾರು 5 ಲಕ್ಷಕ್ಕಿಂತ ಅಧಿಕ ಪಾಕಿಸ್ತಾನಿ ಮಹಿಳೆಯರು ಮದುವೆಯಾಗಿ ಭಾರತದಲ್ಲೇ ನೆಲೆಸಿದ್ದಾರೆ. ಆದರೆ ಇದುವರೆಗೆ ಇಲ್ಲಿನ ಪೌರತ್ವವನ್ನು ಪಡೆದುಕೊಂಡಿಲ್ಲ. ದೇಶದೊಳಗೆ ನುಸುಳಿದ ಇಂತಹ ಶತ್ರುಗಳ ವಿರುದ್ಧ ಹೋರಾಡುವುದು ಹೇಗೆ? ನಿಶಿಕಾಂತ್ ದುಬೆ ಬಿಜೆಪಿ ಸಂಸದ.
ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಮಾಡಿರೋ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನ ಸೃಷ್ಟಿಸಿದೆ. ದೇಶದೊಳಗಿರುವ ಶತ್ರುಗಳ ವಿರುದ್ಧ ಹೋರಾಡುವುದು ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಲಕ್ಷಾಂತರ ಜನ ದೇಶದ ಆಂತರಿಕ ಸುರಕ್ಷತೆ ಬಗ್ಗೆ ಭಯವನ್ನ ವ್ಯಕ್ತಪಡಿಸಿದ್ದಾರೆ. ಇಂತಹವರನ್ನ ಕೂಡಲೇ ಗುರುತಿಸಿ ಸೂಕ್ತ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. 1965ರಲ್ಲಿ ಭಾರತಕ್ಕೆ ನುಗ್ಗಿದ ಕುಟುಂಬ ಅಕ್ರಮವಾಗಿ ನೆಲೆ. ಫಾರೂಕ್ ಅಬ್ದುಲ್ಲಾ ನೇತೃತ್ವದಲ್ಲಿ ಪತಿಗೆ ಪೊಲೀಸ್ ಕೆಲಸ. ಭಾರತಕ್ಕೆ ಲಕ್ಷಾಂತರ ಪಾಕಿಸ್ತಾನಿಯರು ನುಗ್ಗಿದ್ದಾರೆ. ಸಾವಿರಾರು ಕುಟುಂಬಗಳು ಇಲ್ಲೇ ವಾಸವಾಗಿವೆ. ಯಾವುದೋ ಕಾರಣಕ್ಕೆ ಅಂತ ಬಂದವರು ದೇಶದಲ್ಲೇ ಅಕ್ರಮವಾಗಿ ನೆಲೆಯೂರಿದ್ದಾರೆ. ಅದರಲ್ಲಿ ಇದು ಒಂದು ಕುಟುಂಬ. ಇದು ಮೂಲತಃ ಪಾಕ್ ಕುಟುಂಬ. आपके पति पुलिस में है? हाँ, मेरे पति पुलिस में 27 साल सर्विस हो गई उनकी। क्या नाम है? इफ्तिखार अली। वो पुलिस में है, उनको भी कहा कि वापस जाओ। उन्हीं को कहा, हमें नहीं कहा। जी, लेकिन हम यहाँ कैसे रहेंगे? ये मेरे छोटे छोटे बच्चे हैं, ये किसके सहारे रह सकते हैं? ये रह सिर्फ उन्हीं का नाम आया कि उनको उन्हीं वापस। का नाम आया, लेकिन आप उन सरकार को हम ये कहते हैं कि पहले हमें मारो फिर उनको भेज दो। ಕೇಳಿದ್ರಲ್ಲ, ತಮ್ಮ ಅಳಲು ತೋಡಿಕೊಳ್ತಿದ್ದಾರೆ. ತಮ್ಮ ಬಳಿ ಇರೋ ಡಾಕ್ಯುಮೆಂಟ್ಸ್ ನ ತೋರಿಸುತ್ತಿದ್ದಾರೆ. ಈ ಕುಟುಂಬ ಭಾರತಕ್ಕೆ ಬಂದಿದ್ದು ನಿನ್ನೆ ಮೊನ್ನೆಯಲ್ಲ, ಕೆಲ ವರ್ಷಗಳ ಹಿಂದೆಯಲ್ಲ. 1965ರಲ್ಲೇ ಭಾರತಕ್ಕೆ ಈ ಕುಟುಂಬ ಅಕ್ರಮವಾಗಿ ಎಂಟ್ರಿ ಕೊಟ್ಟಿತ್ತು. 60 ವರ್ಷದಿಂದ ಭಾರತದಲ್ಲೇ ನೆಲೆ ಊರಿದೆ. ಇನ್ನೊಂದು ಶಾಕಿಂಗ್ ವಿಚಾರ ಏನಂದ್ರೆ, ಫಾರೂಕ್ ಅಬ್ದುಲ್ಲಾ ಅವರ ಕಾಲದಲ್ಲಿ ಈಕೆ ಪತಿಗೆ ಜಮ್ಮು ಕಾಶ್ಮೀರದಲ್ಲಿ ಪೊಲೀಸ್ ಕೆಲಸ ಸಿಕ್ಕಿದೆ. 27 ವರ್ಷ ಸರ್ವಿಸ್ ಕೂಡ ಮಾಡಿದ್ದಾರೆ. ವೀಸಾ ಮುಗಿದ್ರೂ ಭಾರತದಲ್ಲೇ ಸಮ್ರಿನ್ ಠಿಕಾಣಿ. ಅಕ್ರಮವಾಗಿ ನೆಲೆಸಿದ್ದ ಯುವತಿ ಕೊನೆಗೂ ಗಡೀಪಾರು. ಈಕೆ ಹೆಸರು ಸಮ್ರಿನ್ ಅಂತ. 45 ದಿನಗಳ ವೀಸಾ ಪಡೆದು ಭಾರತದೊಳಗೆ ಕಾಲಿಟ್ಟಿದ್ರು. ವೀಸಾ ಅವಧಿ ಮುಗಿದ್ರೂ ಸಮ್ರಿನ್ ಭಾರತ ಬಿಟ್ಟು ಹೋಗಿಲ್ಲ. ಯಾವ ಅಧಿಕಾರಿಯೂ ಈಕೆಯ ವೀಸಾ ಚೆಕ್ ಮಾಡಿಲ್ಲ. ಹೀಗಾಗಿ 6 ತಿಂಗಳು ಭಾರತದಲ್ಲೇ ನೆಲೆಸಿದ್ದಾರೆ. ಕದ್ದು ಮುಚ್ಚಿ ಠಿಕಾಣಿ ಹೂಡಿದ್ದ ಸಮ್ರಿನ್ನಳನ್ನು ಭಾರತದಿಂದ ಪಾಕಿಸ್ತಾನಕ್ಕೆ ಗಡೀಪಾರು ಮಾಡಲಾಗಿದೆ. ಅದಕ್ಕೆ ಕಣ್ಣೀರು ಹಾಕ್ತಿದ್ದಾರೆ. पाकिस्तान मैं सितंबर में आई थी, 1.5 महीने की वीज़ा पर। यहाँ अपने मामू के घर होने, तो उनके मतलब शादी हो गई फिर मेरी, और 6 महीने के लिए मैंने नूरी वीज़ा के लिए अप्लाई किया था, पर मुझे दिया नहीं गया नूरी वीज़ा। मतलब मैं पेंडिंग पर थी, तो अब अचानक से बोल दिया कि अब जो हैं वो जाएंगे। वही कि अभी मेरी आई नहीं ना, LTP वीज़ा नहीं आई ना मेरी, इस वजह से मुझे जाने को बोल दिया। हाँ, शादी इधर हुई है, रहती पाकिस्तान में। भाई जिन्होंने किया है, मैं तो कहूँगी उनसे जाके पूछा जाए इसमें हमारा क्या कसूर है, हमें क्यों निकाला जा रहा है, हमें क्यों सजा दी जा रही है, हमारे साथ जो रहा है इसका जिम्मेदार कौन होगा? ಇವರಷ್ಟೇ ಅಲ್ಲ, ಇಂತಹ 5 ಲಕ್ಷ ಮಹಿಳೆಯರು ಭಾರತದಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೆ. ಭಾರತದ ಪೌರತ್ವದಲ್ಲೇ ವಾಸ ಮಾಡ್ತಿದ್ದಾರೆ. ಅಸಲಿ ಆಟ ಶುರು ಮಾಡ್ತಾರೆ. ಭಾರತದಿಂದ ಎಲ್ಲಾ ಫೆಸಿಲಿಟಿನೂ ಪಡೆದು ಪಾಕಿಸ್ತಾನಕ್ಕೆ ನಿಷ್ಠೆ ತೋರಿಸ್ತಿದ್ದಾರೆ. ಪಾಕಿಸ್ತಾನಕ್ಕೆ ಸೊಸೆಯಾದರೂ ಭಾರತದ ಪೌರತ್ವ ಬೇಕು. ಹೆರಿಗೆಗೆ ಪಹಲ್ಗಾಮ್ ನರಮೇಧದ ನಂತರ ಪಾಕಿಸ್ತಾನಕ್ಕೂ ಗ್ರಹಚಾರ ಕೆಟ್ಟಿದೆ. ಭಾರತದಲ್ಲಿರೋ ಪಾಕ್ ಪ್ರಜೆಗಳಿಗೂ ಗ್ರಹಚಾರ ಕೆಟ್ಟಿದೆ. ಪಹಲ್ಗಾಮ್ ದಾಳಿಯ ನಂತರ ಭಾರತ ಅಟ್ಟಾರಿ ವಾಘಾ ಗಡಿಯನ್ನ ಕ್ಲೋಸ್ ಮಾಡಿದೆ. ಪಾಕ್ ಪ್ರಜೆಗಳಿಗೆ ಭಾರತ ಬಿಟ್ಟು ತೊಲಗಿ ಅಂತ ಆದೇಶಿಸಿದೆ. ಅದ್ಯಾವಾಗ ಓಟಕ ಸತ್ಯವೊಂದು ಹೊರಬಿದ್ದಿತ್ತು. ಅದೇನು ಅಂದ್ರೆ, ಭಾರತದಲ್ಲಿ ಪಾಕ್ ಸೊಸೆಯರ ದರ್ಬಾರ್, ಪಾಕಿಸ್ತಾನ ಕುಟುಂಬಸ್ಥರ ಕಾರುಬಾರು. ಇದೊಂದು ಪಕ್ಕಾ ಪ್ಲಾನ್. ಅದೆಂತ ಖತರ್ನಾಕ್ ಪ್ಲಾನ್ ಅಂದ್ರೆ ಯಾರು ಊಹಿಸಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ. ಅಷ್ಟರ ಮಟ್ಟಿಗೆ ಪಾಕ್ ತನ್ನ ಪ್ರಜೆಗಳನ್ನ ಭಾರತಕ್ಕೆ ನುಗ್ಗಿಸ್ತಿದೆ. ಪಾಕಿಸ್ತಾನದ ಉದ್ದೇಶವೇನು? ಭಾರತಕ್ಕೆ ಪಾಕಿಗಳು ನುಗ್ತಿದ್ದಾರೆ ಅಂತ ಎಳೆ ಎಳೆಯಾಗಿ ಹೇಳ್ತೀವಿ ನೋಡಿ. ನಾವು ಮೊದಲೇ ಹೇಳಿದಂತೆ ಪ್ರೀತಿಗೆ ಗಡಿಯಿಲ್ಲ, ದೇಶ ಭಾಷೆಯ ಅಡೆತಡೆ ಇಲ್ಲ. ಭಾರತದಲ್ಲಿ 30 ಕೋಟಿ ಮುಸ್ಲಿಮರು ಇದ್ದಾರೆ ಅನ್ಕೊಂಡ್ರು ಅದರಲ್ಲಿ ಪಾಕ್ ಪುರುಷರನ್ನ ಮದುವೆಯಾಗಿರುವುದು ಜಾಸ್ತಿ ಇದ್ದಾರೆ.
ಇಲ್ಲಿನ ಮುಸ್ಲಿಂ ಮಹಿಳೆಯರು ಪಾಕ್ ಪುರುಷರನ್ನ ಮದುವೆಯಾದ ಮೇಲೆ ಪಾಕಿಸ್ತಾನದ ಸೊಸೆಯಾಗ್ತಾರೆ. ಪಾಕಿಸ್ತಾನದ ಪೌರತ್ವವನ್ನ ಪಡಿಬೇಕು. ಆದ್ರೆ ಮಾಡ್ತಿರೋದೇ ಬೇರೆ. ಮದುವೆಯಾದ್ಮೇಲೆ ಪಾಕಿಸ್ತಾನಕ್ಕೇನು ಹೋಗ್ತಾರೆ. 1 ವರ್ಷ ಕಳೆಯೋದ್ರೊಳಗೆ ಹೆರಿಗೆಗೆ ಅಂತ ಭಾರತಕ್ಕೆ ಬರ್ತಾರೆ. ಹಾಗೆ ಭಾರತಕ್ಕೆ ಬರೋಕೆ ಕಾರಣ ಬೇರೇನೆ ಇದೆ ಬಿಡಿ. ಹೆರಿಗೆಗೆ ಅಂತ ಬಂದವರು ಭಾರತದಲ್ಲಿ ಉಳಿದುಕೊಳ್ತಾರೆ. ಅದಕ್ಕಾಗಿನೇ ಪಾಕ್ ಪೌರತ್ವ ಪಡೆಯದೆ ಭಾರತದ ಪೌರತ್ವವನ್ನ ಉಳಿಸಿಕೊಂಡಿರ್ತಾರೆ. ಮೊದಲಿಗೆ ಪಾಕ್ ಪುರುಷರನ್ನ ಇಲ್ಲಿನ ಮಹಿಳೆಯರು ಮದುವೆಯಾಗ್ತಾರೆ. ವರ್ಷದೊಳಗೆ ಹೆರಿಗೆಗೆ ಅಂತ ರಿಟರ್ನ್ ಆಗ್ತಾರೆ. ಭಾರತಕ್ಕೆ ಬಂದು ಹೆರಿಗೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ದಾಖಲಾಗ್ತಾರೆ. ಇಲ್ಲಿ ಜನಿಸುವ ಮಕ್ಕಳಿಗೆ ಇಲ್ಲಿನ ನಿಯಮಗಳಂತೆ ಪೌರತ್ವ ಸಿಗುತ್ತೆ. ಆಧಾರ್ ಕಾರ್ಡ್ ನೋಂದಣಿ ಸೇರಿದಂತೆ ಸರ್ಕಾರಿ ಸವಲತ್ತುಗಳು ಸಿಕ್ಕಿ ಮಕ್ಕಳು ಭಾರತದ ನಾಗರಿಕರಾಗ್ತಾರೆ. ನಂತರ ಪಡಿತರ ಚೀಟಿ, ಉಚಿತ ಪಡಿತರ, ಗ್ಯಾಸ್ ಸಿಲಿಂಡರ್, ವಿದ್ಯುತ್ ಪಡ್ಕೊಳ್ತಾರೆ. ಆಮೇಲೆ ತನ್ನ ಹೆಂಡತಿ ಮಕ್ಕಳನ್ನ ನೋಡುವ ನೆಪದಲ್ಲಿ ಪಾಕ್ ಪ್ರಜೆ ಭಾರತಕ್ಕೆ ಬರ್ತಾನೆ. ನಿಧಾನವಾಗಿ ಆತನ ಫ್ಯಾಮಿಲಿ ಕೂಡ ಭಾರತಕ್ಕೆ ಆಗಮಿಸಿ ವಾಸ್ತವ್ಯವನ್ನ ಹೂಡುತ್ತಾನೆ. ಸೌಲಭ್ಯಗಳನ್ನ ಪಡ್ಕೊಂಡು ನೆಮ್ಮದಿಯಾಗಿರ್ತಾರೆ. ಕೊನೆಗೆ ಭಾರತದ ಬೆನ್ನಿಗೆ ಚೂರಿ ಹಾಕ್ತಾರೆ. ಪಾಕ್ನ ISI ಏಜೆಂಟ್ಗಳಾಗಿ ಭಾರತದ ಇನ್ಸೈಡ್ ಸೀಕ್ರೆಟ್ನ ಪಾಕಿಸ್ತಾನಕ್ಕೆ ತಿಳಿಸ್ತಿದ್ದಾರೆ. ಹಾಗಾದ್ರೆ ಭಾರತದಲ್ಲಿರೋ ಪಾಕಿಗಳಿಂದನೇ ದೇಶಕ್ಕೆ ಅಪಾಯ ಕಾದಿದೆಯಾ? ಪಾಕಿಸ್ತಾನದ ಹಾಕಿರೋ ಸ್ಕೆಚ್ ಯಾವುದು? ತೋರಿಸ್ತೀವಿ ನೋಡಿ ಸ್ಟೋರಿಯಲ್ಲಿ. ತಿನ್ನೋದು ಭಾರತದ ಅನ್ನ, ಪಾಕಿಸ್ತಾನದ ದೇಶ ಪ್ರೇಮ. ISI ಏಜೆಂಟ್ಗಳಾಗಿ ಕೆಲಸ, ಪಾಕ್ಗೆ ಭಾರತದ ಮಾಹಿತಿ. ಭಾರತದಲ್ಲಿ ನೆಲೆಸಿರೋ ಸಾವಿರಾರು ಕುಟುಂಬಗಳು ತಮ್ಮ ಹೆಣ್ಣು ಮಕ್ಕಳನ್ನ ಪಾಕ್ ಪುರುಷರಿಗೆ ಕೊಟ್ಟು ಮದುವೆ ಮಾಡ್ತಿದ್ದಾರೆ. ನಮ್ಮ ದೇಶದವರಿಗೆ ಹೇಗೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. मैं उड़ीसा आया हूँ इस टाइम। उड़ीसा आए हम। तो कहाँ पाकिस्तान कहाँ कर रहे हैं? पाकिस्तान रावलपिंडी इस्लामाबाद। तो क्या क्यों भेज रहे हैं आपको, क्या बताया? देखिए कुछ नहीं कह सकते। मेरे इस टाइम पे जो मेरा थॉट प्रोसेस बिल्कुल काम नहीं कर रहा, मैं टोटली ब्लैंक हो गया हूँ। अभी मैं करंटली मैं परसू कर रहा हूँ अपना बैचलर्स इन कंप्यूटर साइंस। मेरा फाइनल सेमेस्टर चल रहा है। जून में मेरे एग्जाम्स थे, तो मेरे कुछ और प्लान्स थे कि एग्जाम्स खत्म करके मैं जॉब्स के लिए इंटरव्यू के लिए मैं प्रिपेयर कर रहा था। लेकिन अचानक से जब सब चीज़ होना, ठीक है, ये बहुत अफेक्ट करती है। तो मेरा इस टाइम थॉट प्रोसेस बिल्कुल डिस्टर्ब हो गया है। ठीक है, मेरे को नहीं पता रिएक्ट कैसे करना है, क्या है क्या नहीं। अब जो चीज़ वहाँ पे हुई, किसने करी, क्या है क्या नहीं, वो किसका हक बनता है? एजेंसीज का हक बनता है उनको अच्छे से रिसर्च करके डीप उनका वो एनालाइज करके उनका आउटपुट देना। हम तो उसमें कुछ नहीं कर सकते ना। ಈಕೆ ಹೆಸರು ಪರ್ವಿನ್ ಅಖ್ತರ್, ಪಾಕಿಸ್ತಾನದ ಪ್ರಜೆ. ಬರೋಬ್ಬರಿ 40 ವರ್ಷದಿಂದ ಭಾರತದಲ್ಲಿ ನೆಲೆಸಿದ್ದಾರೆ. ಇದೀಗ ಸರ್ಕಾರದ ಕಠಿಣ ಕ್ರಮದಿಂದ ಅಟ್ಟಾರಿ ಗಡಿ ಮೂಲಕ ಪಾಕಿಸ್ತಾನಕ್ಕೆ ಹೋಗ್ತಿದ್ದಾರೆ. ನನಗೆ 3 ಮಕ್ಕಳಿದ್ದಾರೆ, ಇಲ್ಲೇ ಓದುತ್ತಿದ್ದಾರೆ. ನಮಗೆ ಯಾಕಿಷ್ಟು ಕಠಿಣ ಶಿಕ್ಷೆ ಅಂತ ಅಳಲು ತೋಡಿಕೊಂಡಿದ್ದಾರೆ. मेरा नाम परवीन अख्तर कहाँ है। से आप? हम बारामूला कानसपुरा से। तो पाकिस्तान से कब आए थे, कितने साल हो गए आपको आए हुए? कहाँ पे रहने? मुझे यहाँ 40 साल हो गए हैं भैया। 40 साल से मैं यहाँ रह रही हूँ। मेरे बच्चे 3 हैं, तीनों की शादियाँ मैंने की है। पढ़ा इन्होंने इधर ही है, मोदी नगर में पढ़ा है। बाकी दिल्ली से पढ़ के आए हैं। बेटा जिद जो हो गए, जी जी हाँ, बेटा बाहर है, वो फॉरेन एक्सचेंज भेज रहा है इनको। हमारे हर तरफ से इनको फायदे हैं। तो हमने क्या क्या खता की है कि हमें इतनी सख्त सजा दे रहे हैं? ये मासूम बच्चे सफर में इन्होंने इतना अजाब उठाया कि हमने कुछ नहीं खाया है। हमने कुछ नहीं खाया। क्या चाहते हैं, क्या होना है? हमारे हलक से उतरा ही नहीं कुछ। सरकारों से क्या चाहते हैं आप? कहाँ किस सरकार से क्या चाहे, क्या देंगे? ये इस वक्त हमें दरबदर करके इस पुलिस वैन में हमारी बेइज्जती हुई है। ये हम बाइज्जत लोग हैं, हम बाइज्जत शहरी हैं। तो ये क्या कर रहे हैं हिंदुस्तान वाले, क्या कर रहे हैं ये? तो जो हम उनके मुल्क जो पहलगाम में अटैक हुआ उसको आप कैसे देखते हैं? करना। ಮದುವೆ ಪ್ರೀತಿಯ ನೆಪದಲ್ಲಿ ಪಾಕಿಸ್ತಾನ ಭಾರತಕ್ಕೆ ತನ್ನ ಪ್ರಜೆಗಳನ್ನ ನುಗ್ಗಿಸ್ತಿದೆ. ಪಾಕ್ ಪುರುಷರನ್ನ ವಿವಾಹವಾಗುವ ಮಹಿಳೆಯರನ್ನು ನೋಡೋದಕ್ಕೆ ಕರ್ಕೊಂಡು ಹೋಗೋಕೆ ಬರುವ ಪಾಕಿಸ್ತಾನಿಯರಿಗೆ ಭಾರತದ ವಿರುದ್ಧ ಸಂಚು ರೂಪಿಸಲು ISI ಕುಮ್ಮಕ್ಕು ಕೊಡಬಹುದು. ಭಾರತದಲ್ಲಿ ಹೆಚ್ಚಿನ ಪಾಕ್ ಪ್ರಜೆಗಳು ಇರೋದ್ರಿಂದ ಭಾರತದ ಆಂತರಿಕ ವಿಚಾರಗಳು ಪಾಕಿಸ್ತಾನಕ್ಕೆ ಸಲೀಸಾಗಿ ಸಿಗ್ತವೆ. ಇದರಿಂದ ಭಾರತದ ಮೇಲಿನ ದಾಳಿಗೆ ಸಹಾಯವಾಗುತ್ತೆ. ಇಲ್ಲಿನ ಪಾಕ್ ದೇಶ ಪ್ರೇಮಿಗಳೇ ಪಾಕ್ ಏಜೆಂಟ್ಗಳಾಗಿ ಕೆಲಸ ಮಾಡಬಹುದು.
ಹೀಗಾಗಿ ಅನಧಿಕೃತವಾಗಿ ಭಾರತದಲ್ಲಿ ನೆಲೆಸಿರೋ ಪಾಕ್ ಪ್ರೇಮಿಗಳನ್ನ, ಪಾಕ್ ಪ್ರಜೆಗಳನ್ನ, ಪಾಕ್ ಕುಟುಂಬಸ್ಥರನ್ನ ಗಡಿಯಿಂದ ಆಚೆ ತಳ್ಳಬೇಕು. ಆಗಿದ್ದಾಗ ಮಾತ್ರ ಭಾರತದಲ್ಲಿ ಕೊಂಚ ಶಾಂತಿ ನೆಲೆಸುತ್ತೆ. ಇಲ್ಲದಿದ್ರೆ ಯಾವತ್ತಿದ್ರೂ ಅಪಾಯ ಕಟ್ಟಿಟ್ಟ ಬುತ್ತಿ. ಶತ್ರು ದೇಶದ ಜನರು ದೇಶದೊಳಗೆ ಇದ್ದಷ್ಟು ಭಾರತಕ್ಕೆ ಡೇಂಜರ್. ಇವತ್ತಲ್ಲ ನಾಳೆ ದೇಶಕ್ಕೆ ಮಗ್ಗಲ ಮುಳ್ಳಾಗಿ ಚುಚ್ಚೋದು ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.